ಕರ್ನಾಟಕದಲ್ಲಿ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಎಂದು ಕನ್ನಡವೇ ಸಾರ್ವಭೌಮವಾಗಿರಬೇಕು. ಅದರಲ್ಲಿ ಬೆಂಗಳೂರಿನಲ್ಲಿ ಆಂಗ್ಲ ನಾಮಫಲಕಗಳು ರಾರಾಜಿಸುತ್ತಿರುವುದರ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ನಾರಾಯಣಗೌಡರು ಹಾಗೂ ಕನ್ನಡ ಪರ ಸಂಘಟನೆಗಳು ಪ್ರಬಲವಾಗಿ ಧ್ವನಿ ಎತ್ತಿದ ಹಿನ್ನೆಲೆ ಸರ್ಕಾರ ನೀತಿ ಧೋರಣೆ ನಡೆಸಿದೆ. ನಾರಾಯಣಗೌಡರನ್ನು ಮತ್ತು ಇತರೆ ಕಾರ್ಯಕರ್ತರುಗಳನ್ನು ಬಂಧಿಸಿರುವುದು ಖಂಡನೀಯ. ಇದನ್ನು ತೀವ್ರ ವಿರೋಧ ವ್ಯಕ್ತಪಡಿಸುತ್ತೇವೆ. ಅವರನ್ನು ಕೂಡಲೇ ಬಿಡುಗಡೆಗೊಳಿಸಿ ಮತ್ತು ಸರ್ಕಾರದ ನಿಯಮಗಳನ್ನು ಮೀರಿ ಆಂಗ್ಲ ಭಾಷೆಯಲ್ಲಿ ನಾಮಫಲಕ ಹಾಕುವವರ ವಿರುದ್ಧ ಕಠಿಣ ಕ್ರಮ ವಹಿಸಿ ಎಂದು ಸರ್ಕಾರಕ್ಕೆ ಮನವಿ ತಲುಪಿಸಲು ಶಿಡ್ಲಘಟ್ಟ ತಹಸೀಲ್ದಾರ್ BN ಸ್ವಾಮಿಯವರಿಗೆ ಮನವಿ ನೀಡಿದರು. ಸಂದರ್ಭದಲ್ಲಿ ರಾಮಾಂಜಿ, ಭಕ್ತರಳ್ಳಿ ಪ್ರತೀಶ್, HM ನಾಗರಾಜು, ಶಿವಮೂರ್ತಿ, ಸುರೇಶ್, ಸುಬ್ಬು, ನಿಯಮತುಲ್ಲಾ, ಮಕ್ಸೂದ್, ಅಖಿಲ್ ಖಾನ್, ಸದಾಕತ್ವುಲ್ಲಾ, ಮಂಜುನಾಥ್, ಭುವನ್, ಮುನ್ನರ್ಸಿಂಹ, ಮುನ್ರಾಜು ಕುಟ್ಟಿ, ಸುಹೇಲ್ ಸಾಮ್ರಾಟ್, ವಿನಯ್ ಕುಮಾರ್ ಮುಂತಾದವರು ಹಾಜರಿದ್ದರು. ಎಲ್ಲವನ್ನು ತಿಂದಕ್ಕಂತಹ ಕೆಲವರು ಏನು ಕನ್ನಡದ ನಾಮಫಲಕ ಹಾಕದೆ ಬೇರೆ ಬೇರೆ ಭಾಷೆಗಳ ನಾಮಫಲಕ ಹಾಕೋದ್ರ ಮೂಲಕ ಕನ್ನಡಕ್ಕೆ ವಿರೋಧ ಮಾಡ್ತಾ ಇದ್ದಾರೆ. ಆ ವಿರೋಧ ಸಂದರ್ಭದಲ್ಲಿ ಕನ್ನಡಿಗರಾದಂಥ ಏನು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಬಣ ಕನ್ನಡದಲ್ಲಿ ನಾಮಫಲಕ ಹಾಕಬೇಕಂತ ಹೋರಾಟವನ್ನು ಮಾಡಿದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಅವ್ರ ನತ್ತಿಕೊತ್ತ ಕೆಲಸ ಮಾಡಿ ಅವರನ್ನು ಬಂಧನ ಮಾಡಿ ಕೇಸ್ ಹಾಕಿ ಜೈಲ್ಗೆ ಹಾಕಿದ್ದಾರೆ. ಹಾಗಾಗಿ ರಾಜ್ಯ ಇದೇನು ರಾಜ್ಯ ಬಂತು, ಎಲ್ಲಿಗೆ ಬಂತು, ಯಾರಿಗೆ ಬಂತು? ಹೋರಾಟ ಯಾವ ರೀತಿಯಪ್ಪ ಅಂದ್ರೆ ಕನಿಷ್ಠ ಕನ್ನಡದಲ್ಲಿ ನಾಮಫಲಕ ಹಾಕ್ರಿ ಅಂತ ನಾವು ಕೇಳ್ತಾ ಇದ್ವಿ. ಅದಕ್ಕಾಗಿ ಕೇಳಕ್ ಹೋಗಿದ್ದಕ್ಕೆ ನಿಮ್ಮ ಕೈಲಿ ಏನಾಗುತ್ತೆ, ನಾವು ಹಾಕೋದಿದೆ, ನಮ್ಮ ಭಾಷೆ ಇದೆ ಅಂತ ಹೇಳ್ಬಿಟ್ಟು ಈ ನಮ್ಮ ಕೆಲವರೊಂದು ಮಾಲಗಳು ಮಾಲೀಕರು ಏಕಾಂಶದಲ್ಲಿ ಮಾತಾಡಿ ಕನ್ನಡಿಗರನ್ನ ಅವಮಾನ ಮಾಡಿದ್ದಾರೆ. ಅದಕ್ಕಾಗಿ ನಾವು ಇವತ್ತು ಪ್ರತಿಭಟನೆ ಮಾಡಕ್ಕೆ ಹೋಗಿದ್ದಕ್ಕೆ ನಮ್ಮ ಕನ್ನಡಿಗರನ್ನು, ನಮ್ಮ ಕನ್ನಡ ಪರ ಹೋರಾಟಗಾರರನ್ನು ಬಂಧಿಸಿರೋದು ಯಾವ ರೀತಿ ನ್ಯಾಯ ಅನ್ನೋದು ಗೊತ್ತಾಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಬಿಡುಗಡೆ ಮಾಡಬೇಕು. ಒಂದು, ಎರಡನೇದು, ಮುಂದಿನ ದಿನಗಳಲ್ಲಿ ಕನ್ನಡ ನಾಮಫಲಕ ಎಲ್ಲಿಲ್ಲ ಅಂದರು ಅಲ್ಲಿ ಕಿಚ್ಚಾಡಿಸೋದಂತೂ ಸತ್ಯ. ಇದು ಸರ್ಕಾರಕ್ಕೆ ಅವಮಾನ ಮಾಡೋದಾದರೆ ಎಲ್ಲ ಸಂಘಟನೆಗಳು ಸೇರಿ ಇದನ್ನು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡೋದಕ್ಕೆ ನಾವು ಸಿದ್ಧರಾಗಿದ್ದೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ತಿಳಿಸೋದಕ್ಕೆ ಇಷ್ಟಪಡ್ತೀವಿ. ಬಗ್ಗೆ ಮತ್ತು ಕರ್ನಾಟಕ ಸರ್ಕಾರ ನಿಯಮಾನುಸಾರವಾಗಿ ಪ್ರತಿ ಅಂಗಡಿಯ ಮುಂಗಟ್ಟಿನಲ್ಲಿ ಕನ್ನಡ ಭಾಷೆಯಲ್ಲಿ ನಾಮಫಲಕವನ್ನು 60% ಆಗಿ ದೊಡ್ಡದಾಗಿ ಹಾಕಬೇಕಾಗಿ ಕಾನೂನು ಇರುವುದರಿಂದ ಕನ್ನಡ ಪರ ಹೋರಾಟಗಾರರು ನಮ್ಮ ಕನ್ನಡ ನೆಲ ಜಲ ಭಾಷೆ ಹೋರಾಟ ಮಾಡುವ ಒಂದು ಸಂದರ್ಭದಲ್ಲಿ ಏನು ನಮ್ಮ ಕನ್ನಡ ರಕ್ಷಣಾ ವೇದಿಕೆಯ ನಾರಾಯಣಗೌಡರು ಆಗಿರ್ಬೋದು ಹಾಗೂ ಹಲವು ಕನ್ನಡ ಪರ ಹೋರಾಟಗಾರರಾಗಿರ್ಬೋದು ಅವ್ರನ್ನೆಲ್ಲ ಬಂಧಿಸಿರ್ತಾರೆ. ಆ ಒಂದು ನಿಟ್ಟಿನಲ್ಲಿ ಅವ್ರನ್ನ ಕೂಡಲೇ ಬಂಧನದಿಂದ ಮುಕ್ತಗೊಳಿಸಬೇಕಾಗಿ ನಾವು ಈ ಒಂದು ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ. ನಾಮಫಲಕಗಳನ್ನ ಹಾಕ್ತಾ ಇದ್ದಿರುವಂತಹ ವಿಚಾರ ನಾವು ಕೂಡಲೇ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ನಮ್ಮ ಮನವಿಯನ್ನು ರವಾನಿಸ್ತೇವೆ. ಹಾಗೆಯೇ ಶಿಡ್ಲಘಟ್ಟ ತಾಲೂಕಿನಲ್ಲಿ ಏನು ಫಲಕಗಳಿದೆ ಕೂಡಲೇ ಎಲ್ಲ ಇಲಾಖೆಗಳಿಗೆ, ಸಂಬಂಧಪಟ್ಟ ಇಲಾಖೆಗಳಿಗೆ ನಮ್ಮ ಮನವಿ ಮೇರೆಗೆ ಕಡ್ಡಾಯವಾಗಿ ಕನ್ನಡ ನಾಮಫಲಕಗಳನ್ನು ಹಾಕಲಿಕ್ಕೆ